आते रहिए आते रहिए आते रहिए आते रहिए। आशीष भैया थोड़ा जाओ 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 जाओ। ಭಾರತದ 14ನೇ ಪ್ರಧಾನಿಯಾಗಿರುವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯ ಕ್ಷಣಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವೊತ್ತಿನಲ್ಲಿ ಅಂತಿಮ ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಈಗ ಅವರ ಪಾರ್ಥಿವ ಶರೀರವನ್ನು ಸೇನಾ ಗೌರವದೊಂದಿಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 2004ರಿಂದ 2014ರವರೆಗೆ ಅವರು ಪ್ರಧಾನಿಯಾಗಿ 2 ಅವಧಿಗಳ ಕಾಲ ಪ್ರಧಾನಿಯಾಗಿದ್ದಲ್ಲಿಯೂ ಅಷ್ಟು ಮಾತ್ರ ಅಲ್ಲ, 1972ರಿಂದಲೇ ಅವರು ಯಾವ ರೀತಿಯಾಗಿ ಇಡೀ ದೇಶಕ್ಕೆ ಒಂದೊಂದು ವಿಧದಲ್ಲಿ ಅವರು ಕೊಡುಗೆಗಳನ್ನು ಕೊಡ್ತಾ ಬಂದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂತಹ ಮಹಾನ್ ನಾಯಕನ ಅಂತಿಮ ಯಾತ್ರೆಯ ಈಗ ದೃಶ್ಯಾವಳಿಗಳು ರಾಹುಲ್ ಗಾಂಧಿ, ಅದೇ ರೀತಿಯಾಗಿ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ನ ನಾಯಕರು, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಸಚಿವರುಗಳು, ಹಾಗೆಯೇ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿಗಳು ಕೂಡ ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇರುವಂತಹ ದೃಶ್ಯಗಳು ಇದು. ಅವರಿಗೆ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸೇನಾ ಗೌರವವನ್ನು ಸಲ್ಲಿಸಿದ ಬಳಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಇದು ಬೋಧ್ ಘಾಟ್ನ ನೇರ ಪ್ರಸಾರದ ದೃಶ್ಯಾವಳಿಗಳು. ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯ ಕ್ಷಣಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲ ಕಡೆ ಜಯ ಘೋಷಗಳು ಕೇಳಿ ಬರ್ತಾ ಇದೆ. ಅಮರ್ ರಹೇ ಮನಮೋಹನ್ ಸಿಂಗ್ ಜಿ ಅನ್ನುವಂತಹ ಈ ಒಂದು ಘೋಷಣೆಗಳ ಜೊತೆಗೇನೆ ಅವರ ಪಾರ್ಥಿವ ಶರೀರವನ್ನು ಈಗ ಸೇನಾ ಗೌರವದೊಂದಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ಸ್ಥಳದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಸ್ಮಾರಕ ನಿರ್ಮಾಣಕ್ಕೂ ಕೂಡ ಕೇಂದ್ರ ಒಪ್ಪಿಗೆಯನ್ನು ಕೊಟ್ಟಿದೆ. ಹಾಗಾಗಿ ಸ್ಥಳ ಎಲ್ಲಿ ಅನ್ನುವಂತಹ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಅದು ಒಂದು ಕಡೆಯಾದರೆ 14ನೇ ಪ್ರಧಾನಮಂತ್ರಿಯಾಗಿ ಭಾರತಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ಮಾಜಿ ಪ್ರಧಾನಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಈಗ ಸಕಲ ಸೇನಾ ಗೌರವ ಸಲ್ಲಿಕೆಯಾಗ್ತಾ ಇದೆ. ಸೇನಾ ಗೌರವದೊಂದಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಯಾವ ರೀತಿಯಾಗಿ ಸರ್ಕಾರವನ್ನು ಮುನ್ನಡೆಸಿದ್ರು, ಅವರು ಈ ಸ್ಥಾನವನ್ನು ಹೊಂದಿರುವಂತಹ ಮೊದಲ ಸಿಖ್, ಅದೇ ರೀತಿಯಾಗಿ ಭಾರತದ ಆರ್ಥಿಕ ಸುಧಾರಣೆಗಳ ಪ್ರಮುಖ ವಾಸ್ತುಶಿಲ್ಪಿ ಅನ್ನುವಂತಹ ಬಿರುದನ್ನು ಪಡೆದಂತಹ ಪ್ರಧಾನಿಯಾಗಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಕೇಂದ್ರ ಸಚಿವರುಗಳು ಇದ್ದಾರೆ. ಅಮಿತ್ ಶಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಇರಬಹುದು, ಹಾಗೆಯೇ ಕೇಂದ್ರದ ಪ್ರಮುಖ ಸಚಿವರುಗಳು, ಎಲ್ಲ ಸಚಿವರುಗಳು ಆಗಮಿಸಿ ಈಗ ಅಂತಿಮ ಈ ಒಂದು ಕ್ಷಣಗಳು ಏನು ಇದೆ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರದ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸೇನಾ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ರಾಷ್ಟ್ರಪತಿಗಳಾದಿಯಾಗಿ, ಪ್ರಧಾನಿಗಳ ಆದಿಯಾಗಿ ಕೇಂದ್ರ ಸಚಿವರುಗಳು, ಹಾಗೆಯೇ ಈ ಹಿಂದಿನ ಸಚಿವರುಗಳು, ಮಾಜಿ ಸಚಿವರುಗಳು, ಹಾಗೆಯೇ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿರುವಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಬೋಧ್ ಘಾಟ್ನ ದೃಶ್ಯವನ್ನು ಗಮನಿಸಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ದಟ್ಟ ಮಂಜು ಇದೆ ಅಲ್ಲಿ ಆವರಿಸಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಇಂತಹ ನೇತಾರರನ್ನು ಕಳೆದುಕೊಂಡಿರುವಂತಹ ನೋವು ಕೂಡ ಅಲ್ಲಿದ್ದಂಥವರಿಗೆ ಮಾತ್ರ ಅಲ್ಲ, ಇಡೀ ದೇಶದ ಜನತೆಗೂ ಕೂಡ ಇದೆ. ಯಾಕಂದರೆ ಅಂತಹ ಆರ್ಥಿಕ ಸುಧಾರಣೆಯನ್ನು ತಂದಂತಹ ಪ್ರಮುಖರು ಅಂತ ಹೇಳಿದರೆ ಅದು ಮನಮೋಹನ್ ಸಿಂಗ್ ಅವರು. ಸಿಖ್ ಸಂಪ್ರದಾಯದ ಪ್ರಕಾರ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ.
ಸಿಖ್ ಸಂಪ್ರದಾಯದ ರೀತಿಯಲ್ಲಿ ಅಂತಿಮ ಸಂಸ್ಕಾರವನ್ನು ನಡೆಸಲಾಗುತ್ತೆ. ನಾವು ಗಮನಿಸಬೇಕಾಗಿರೋದು ಭಾರತವನ್ನು ಯಾವ ರೀತಿಯಾಗಿ ಆರ್ಥಿಕತೆಯ ಒಂದು ರೀತಿಯಾಗಿ ನಾವು ಗಮನಿಸಬಹುದು ಅಂತ ಹೇಳಿದರೆ ಅವರ ಅಧಿಕಾರಾವಧಿಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು. ಈಗ ಅಂತಿಮ ವಿಧಿವಿಧಾನಗಳು ಅದರ ಬಗ್ಗೆ ಕೂಡ ಮಾಹಿತಿಯ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ.